ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಧಾಕೃಷ್ಣ ಸಿಂಪಲ್ ಲೈಫ್. ಹೇಗಿದ್ದೀರಿ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಶ್ರೀಕೃಷ್ಣ ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಇನ್ನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಸಾಟರ್ಡೆ ಬೆಳಗ್ಗೆನೇ ನಾನು ಇತ್ತಕ್ಕೆ ಬೇಳೆ ಸಾಂಬಾರು ಮಾಡ್ಕೊಂಬೇಡೋಣ ಅಂತ ಹೇಳ್ಬಿಟ್ಟು ಇತ್ತಕ್ಕೆ ಬೇಳೆ ಸಾಂಬಾರಿಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲೆನ. ಮತ್ತು ಕಾಳನ್ನ ನಾನು ಹಿಂದಿನ ದಿವಸನೇ ಇತ್ತಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ಬೆಳಗ್ಗೆನೇ ಈಸಿ ಆಗಿಬಿಡುತ್ತೆ ಅಂದ್ಬಿಟ್ಟು. ಇತ್ತಕ್ಕೆ ಬೇಳೆ ಸಾಂಬಾರು ಮಾಡಿ ಚಪಾತಿ ಮಾಡಿಬಿಟ್ರೆ ರುಚಿಮಾಗೆ ನಮ್ಮ ಹಸ್ಬೆಂಡ್ಗೆ ಇಬ್ಬರಿಗೂ ಆಗುತ್ತೆ. ಇಲ್ಲದಿದ್ದರೆ ಎರಡೆರಡು ಮಾಡಬೇಕು ಅಂದ್ಬಿಟ್ಟು ಮದುವೆಗೆ ಬೇರೆ ಹೋಗೋದಿತ್ತು ಈವ್ನಿಂಗು. ಹಾಗಾಗಿ ಬೆಳಗ್ಗೆ ಮಧ್ಯಾಹ್ನ ಎರಡು ಟೈಮ್ಗೂ ಇದಾಗುತ್ತೆ ಅಂದ್ಬಿಟ್ಟು ಇತ್ತಕ್ಕೆ ಬೇಳೆ ಸಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆಗೆ ಏನಿಲ್ಲ ಫ್ರೆಂಡ್ಸ್, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಶುಂಠಿ, ಕೊತ್ತಂಬರಿ ಮತ್ತು ಸ್ವಲ್ಪ ತೆಂಗಿನಕಾಯಿ, ಸೋಂಪು, ಕಡಲೆ ಮತ್ತು ಸ್ವಲ್ಪ ಗಸಗಸೆನ ತಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಬೇಡ ಅಂಥೇಳಿ ಚಪಾತಿ ಹಿಟ್ಟನ್ನ ಕೂಡ ಕಲಿಸ್ಕೊಳ್ತಾ ಇದ್ದೀನಿ. ಮತ್ತು ಈ ಕಡೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕೂಡ ಒಂದು ಪ್ಲೇಟ್ಗೆ ಈರುಳ್ಳಿ ಕರ್ಬೇವಿನ ಸೊಪ್ಪನ್ನ ಇಟ್ಕೊಳ್ತಾ ಇದ್ದೀನಿ. ಯೂಶ್ವಲಾಗಿ ರುಚಿಮಾಗೆ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ಹಾಲಿಡೇಸ್ ಇರುತ್ತೆ. ಅವಳದು ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರೋದ್ರಿಂದ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ಅವ್ರಿಗೆ ರಜಾ ಕೊಟ್ಟಿರ್ತಾರೆ. ಲಾಸ್ಟ್ ಸ್ಯಾಟರ್ಡೆ ಅಲ್ಲ, ಥರ್ಡ್ ಸ್ಯಾಟರ್ಡೆ. ಫಸ್ಟ್ ಸ್ಯಾಟರ್ಡೆ ಮತ್ತು ಥರ್ಡ್ ಸ್ಯಾಟರ್ಡೆ ಅವಳಿಗೆ ಸ್ಕೂಲ್ ಇರುತ್ತೆ. ಫುಲ್ ಡೇ ಇರುತ್ತೆ ಆವತ್ತು. ಹಾಗಾಗಿ ಅವಳಿಗೆ ಲಂಚ್ ಬಾಕ್ಸ್ಗೆ ಏನಾದ್ರು ರೆಡಿ ಮಾಡಬೇಕಲ್ಲ, ನಮ್ಮ ಮನೇಲಿ ಎರಡೆರಡು ಮಾಡಬೇಕಲ್ವ, ನಮ್ಮ ಮನೆಯವ್ರಿಗೆ ಒಂದು ಮಾಡಬೇಕು. ಅವರಿಗೆ ರೈಸ್ ಐಟಮ್ ಅವ್ರು ತಿನ್ನೋದಿಲ್ಲ. ರೈಸ್ ಐಟಮ್ ಏನಾದರೂ ಮಾಡೋಣ, ಟೊಮೆಟೊ ಬಾತು, ಚಿತ್ರಾನ್ನ ಆ ಥರದ್ದು ಏನಾದ್ರು ಮಾಡೋಣ ಅಂದರೆ ನಮ್ಮ ಮನೆಯವರಿಗೆ ಆಗಲ್ಲ. ಅವ್ರಿಗೆ ಡೈಲಿ ರೊಟ್ಟಿ ಚಪಾತಿ ಬೇಕು. ಹಾಗಾಗಿ ಇದನ್ನೇ ಮಾಡಿಬಿಟ್ರೆ ಇಬ್ಬರಿಗೂ ಆಗಿಬಿಡುತ್ತಲ್ವ, ಮಧ್ಯಾಹ್ನ ಮತ್ತು ಬೆಳಗ್ಗೆ ಎರಡೂ ಟೈಮ್ಗೆ ಇದೇ ಆಗಿಬಿಡುತ್ತೆ. ಇನ್ನು ಸಂಜೆ ಹೇಗಿದ್ದರೂ ನಾವು ಮದುವೆಗೆ ಹೋಗೋದಿತ್ತಲ್ವ. ಹಾಗಾಗಿ ಮದುವೆಗೆ ಮುಗಿಸ್ಕೊಂಡು ಹಾಗೆ ಅಮ್ಮನ ಮನೆಗೆ ಕೂಡ ಹೋದ್ವಿ. ಅಲ್ಲಿಂದ ಹಾಗೆ ಅಮ್ಮನ ಮನೆಗೆ ಹೋದ್ವಿ. ಅದ್ರ ವ್ಲಾಗ್ನ ನಾನು ನೆಕ್ಸ್ಟ್ ಡೇಗೆ ನಾಳೆಗೆ ಪೋಸ್ಟ್ ಮಾಡ್ತೀನಿ. ಇನ್ನು ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಬಿಟ್ಟು ಕಾಳೆಲ್ಲ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾಳೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಮಸಾಲೆ ಹಾಕ್ಕೊಂಡು ಮಸಾಲೆ ಕುದಿಸ್ಕೊಂಡ್ಬಿಟ್ರೆ ಒಂದು 10-15 ನಿಮಿಷದಲ್ಲೇ ಇತ್ತಕ್ಕೆ ಬೇಳೆ ಸಾಂಬಾರು ಆಗಿಬಿಡುತ್ತೆ ಫ್ರೆಂಡ್ಸ್. ತುಂಬ ಈಸಿನೇ ಇತ್ತಕ್ಕೆ ಬೇಳೆ ಸಾಂಬಾರು. ನಾನು ಇತ್ತಕ್ಕೆ ಬೇಳೆ ಸಾಂಬಾರಿಗೆ ಬರೀ ಕಾಳಷ್ಟೇ ಹಾಕಿದ್ದೆ, ತರಕಾರಿ ಎಲ್ಲನೂ ಏನೂ ಹಾಕಿರಲಿಲ್ಲ. ತರಕಾರಿ ಎಲ್ಲ ಹಾಕಿಬಿಟ್ರೆ ಜಾಸ್ತಿ ಆಗಿಬಿಡುತ್ತಲ್ವ, ನನಗೆ ಬರೀ 2 ಟೈಮ್ಗೆ ಸಾಕಾಗಿತ್ತು. ಇನ್ನು ನೆಕ್ಸ್ಟು ಮದುವೆಗೆ ಹೋಗಿ ನಾಳೆ ಅಮ್ಮನ ಮನೆಗೆ ಹೋಗಿ ಬರೋ ಅಷ್ಟರಲ್ಲಿ ಸಾಂಬಾರೆಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಬರೀ 2 ಟೈಮ್ಗೆ ಆಗೋಷ್ಟು ಅಷ್ಟೇ ಮಾಡ್ಕೊಂಡಿದ್ದೆ. ತರಕಾರಿ ಎಲ್ಲ ಏನೂ ಯೂಸ್ ಮಾಡಿರಲಿಲ್ಲ. ಮದುವೆದು ನಾನು ವಿಡಿಯೋ ಏನು ಮಾಡ್ಕೊಂಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಅದರದ್ದು ಫೋಟೋಸ್ಗಳನ್ನ ಮಾತ್ರ, ನಮ್ಮ ಫ್ಯಾಮಿಲಿ ಫೋಟೋಸ್ನ ಲಾಸ್ಟಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಅದರಲ್ಲಿ ನನ್ನ ದೊಡ್ಡ ಮಗ ಮದುವೆಗೆ ಬಂದಿರಲಿಲ್ಲ, ಅವನಿಗೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಅವನು ಬಂದಿರಲಿಲ್ಲ. ನಮ್ಮ ಫ್ಯಾಮಿಲಿ ಮದುವೆನೇ ಆಗಿರೋದ್ರಿಂದ ನಾವೆಲ್ಲರೂ ಹೋಗಿದ್ವಿ ಅಲ್ಲಿ. ನಮ್ಮ ರಿಲೇಟಿವ್ಸ್ ಮದುವೆನೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಹೋಗೋಣ ಅಂದ್ಕೊಂಡು. ಆದರೆ ಏನು ಮಾಡೋದು, ಎಲ್ಲಾದರೂ ಹೊರಗಡೆ ಹೋಗುವಾಗ ಎಷ್ಟೆಲ್ಲ ಕೆಲಸಗಳು ಬಂದ್ಬಿಡುತ್ತೆ ಅಂದರೆ, ಏನಾದರೂ ಒಂದೊಂದು ಎಷ್ಟೇ ಮಾಡಿದ್ರೂ ಮುಗಿದೇ ಇರೋ ಥರ ಏನಾದರೂ ಒಂದೊಂದು ಕೆಲಸಗಳು ಬಂದ್ಬಿಡುತ್ತೆ. ಹಾಗೂ ಹಿಂಗೂ ಎಲ್ಲ ಮುಗಿಸಿ ಹೊರಡೋ ಅಷ್ಟರಲ್ಲಿ 8 ಗಂಟೆನೇ ಆಗೋಯಿತು. ಅಮ್ಮನ ಮನೆಗೆ ಹೋಗಬೇಕಾಗಿರೋದು ಸ್ವಲ್ಪ ಬಟ್ಟೆ ಕೂಡ ಪ್ಯಾಕ್ ಮಾಡ್ಕೋಬೇಕಾಗಿತ್ತು. ಏನಾದರೂ ಒಂದೊಂದು ಕೆಲಸಗಳು, ಗಾಡಿ ತೊಳಿಬೇಕಾಯಿತು. ಹಾಗೆ ಟ್ಯಾಂಕಲ್ಲಿ ನೀರು ಬೇರೆ ಖಾಲಿ ಆಗೋಯಿತು. ನೀರು ಆನ್ ಮಾಡ್ಕೊಳ್ಳೋಣ ಅಂದರೆ ಕರೆಂಟ್ ಬೇರೆ ಇಲ್ಲ. ಇದೇ ಥರ ಏನಾದರೂ ಒಂದೊಂದು ಪ್ರಾಬ್ಲಮ್ ಸ್ಟಾರ್ಟಾಗಿ ಫೈನಲಿ ಹೋಗೋ ಅಷ್ಟರಲ್ಲಿ 8 ಗಂಟೆನೇ ಆಗೋಯಿತು. ಲೇಟೇ ಆಗೋಯಿತು, ಏನಾದರೂ ಅಂದ್ಕೊಳ್ತಾರೇನೋ, ರಿಸೆಪ್ಷನ್ ಸ್ಟಾರ್ಟ್ ಆಗೋಗಿರುತ್ತೇನೋ ಅಂದ್ಕೊಂಡು ಹೋದ್ವಿ. ಬಟ್ ಥ್ಯಾಂಕ್ ಗಾಡ್ ಅವರು ಕೂಡ ಆವಾಗ ತಾನೇ ಜಸ್ಟ್ ಬರ್ತಾಯಿದ್ರು ಅವರು. ಸೊ ಹಾಗಾಗಿ ಏನು ಲೇಟೇನಾಗಲಿಲ್ಲ. ಆದರೂ ಇಷ್ಟೊತ್ತಿಗೆ ಬರೋದು, ಇವಾಗ ಬರೋದು ಅಂತ ಎಲ್ಲ ಕೇಳ್ತಾಯಿದ್ರು. ಇನ್ನು ಈ ಕಡೆ ಸಾಂಬಾರು ಕೂಡ ಮಳ್ತಾ ಇದೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಇನ್ನೊಂದು 2-3 ನಿಮಿಷಕ್ಕೆ ಬೇಳೆಗಳೆಲ್ಲ ಬೆಂದುಬಿಡುತ್ತೆ. ಸರಿ ಚಪಾತಿ ಹಾಕ್ಕೊಳ್ಳೋಣ ಅಂದರೆ ರುಚಿಮಾಗೆ ನೆನ್ನೆದು ದೋಸೆ ಹಸಿಟ್ಟಿತ್ತು. ನಂಗೆ ದೋಸೆ ಹಸಿಟ್ಟೆ ಹಾಕ್ಕೊಡಿ, ಲಂಚ್ ಬಾಕ್ಸ್ಗೆ ಚಪಾತಿ ಹಾಕ್ಕೊಡು ಅಂದ್ಲು. ಸರಿ ಅಂದ್ಬಿಟ್ಟು ನೆನ್ನೆ ಹೆಸರುಬೇಳೆ, ಪಾಲಕ್ ಸೊಪ್ಪು, ಓಟ್ಸ್ ಎಲ್ಲ ಹಾಕ್ಬಿಟ್ಟು ದೋಸೆ ಮಾಡಿದ್ದೆ. ಕ್ಯಾರೆಟು, ಆನಿಯನ್ ಎಲ್ಲ ಹಾಕಿಬಿಟ್ಟು ಮಾಡಿದ್ನಲ್ಲ, ಅದನ್ನೇ ರುಚಿಮಾಗೆ 2 ದೋಸೆ ಟಿಫನ್ಗೆ ಅಂತೇಳಿ ಹಾಕ್ಕೊಟ್ಟೆ. ಅದನ್ನೇ ತಿಂದ್ಬಿಟ್ಟು ಅವಳು ಸ್ಕೂಲಿಗೆ ಹೊರಟಳು. ಮತ್ತು ಲಂಚ್ ಬಾಕ್ಸ್ಗೆ ಚಪಾತಿನೂ ಹಾಕ್ಕೊಟ್ಟಿದ್ದೆ.
ಅವಳಿಗೆಲ್ಲ ಪ್ಯಾಕ್ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ಈ ಕಡೆ ಹಸ್ಬೆಂಡ್ ಕೂಡ ಟಿಫನಿಗೆ ರೆಡಿ ಆಗಿದ್ದರು. ಸೊ ಅವಳನ್ನ ಕಳಿಸಿದ ತಕ್ಷಣ ಈ ಕಡೆ ಇವ್ರಿಗೆ ಒಂದೆರಡು ಚಪಾತಿ ಹಾಕ್ಬೇಡ ಅಂದ್ಬಿಟ್ಟು ಚಪಾತಿನೂ ಕೂಡ ನಾನು ಈ ಕಡೆ ರೆಡಿ ಮಾಡಿಕೊಂಡೆ. ಅವರು ಚಪಾತಿ ತಿಂದ್ಬಿಟ್ರು, ಅವ್ರು ಕೂಡ ಡ್ಯೂಟಿಗೆ ಹೊರಟರು. ಅವ್ರು ಹೊರಟ ಮೇಲೆ ಇನ್ನು ನಾನು ರೆಡಿ ಆಗೋಣ ಅಂದ್ಬಿಟ್ಟು ಮನೆ ಕೆಲಸಗಳೆಲ್ಲ ಸ್ವಲ್ಪ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡೆ. ನೋಡಿ ನನ್ನ ಮಗಳ ಕ್ಲಿಪ್ ಹಾಕಿದ್ದೀನಿ, ಇವಳೇ ನನ್ನ ಮಗಳು, ಹೇಗಿದ್ದಾಳೆ ಅಂತ ಕಮೆಂಟ್ ಮಾಡಿ. ಇವನು ನನ್ನ ಮಗ, ದೊಡ್ಡವನು ಬಂದಿರಲಿಲ್ಲ, ಇವನು ಚಿಕ್ಕವನು, ನಾನು ನನ್ನ ಮಗಳು. ನೆಕ್ಸ್ಟು ನಮ್ಮದು ಫ್ಯಾಮಿಲಿ ಇದು, ನಮ್ಮಪ್ಪ ಅಮ್ಮ ಹಸ್ಬೆಂಡು ಮಗ ತಂಗಿ ಎಲ್ಲ ಸೇರಿ ಫೋಟೋಸ್ ತೆಕ್ಕೊಂಡ್ವಿ. ಅಲ್ಲಿದ್ದು ವೀಡಿಯೋಸ್ ತೆಕ್ಕೊಳ್ಳೋಕ್ಕಾಗಲಿಲ್ಲ, ಎಲ್ಲ ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ಎಲ್ಲ ಒಟ್ಟಿಗೆ ಸೇರಿರೋದ್ರಿಂದ ತುಂಬ ಅದು ಇದು ಮಾತಾಡೋದೇ ಆಗೋಯಿತು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಹೇಗಿತ್ತು ಈ ವ್ಲಾಗ್ ಕಮೆಂಟ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.